ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಣ್ಣಿನ ಮಡಿಕೆಗಳು ನಿಮಗೆಲ್ಲ ಗೊತ್ತು, ಚಿಕ್ಕ ಚಿಕ್ಕ ಪಾಟ್ ಸಿಗುತ್ತೆ, ಸೊ ದೊಡ್ಡದಾಗಿ ಕೂಡ ಸಿಗುತ್ತೆ. ಸೊ ಅದು ಕೂಡ ಈಗ ತುಂಬಾನೇ ಟ್ರೆಂಡ್ ಆಗಿದೆ. ಮನೆ ಹತ್ರ, ಮನೆ ಒಳಗಡೆ ಇರ್ಬೋದು ಅಥವಾ ಆಫೀಸಲ್ಲಿ ಒಂದು ಕಾರ್ನರಲ್ಲಿ ಇಟ್ಕೊಂಡು ಆ ಒಂದು ಪಾಟ್ನ ಫುಲ್ ಡಿಸೈನ್ ಮಾಡಿರ್ತಾರೆ. ಸೊ ಅಂಥ ಪಾಟ್ನ ಕೂಡ ಸವಿತಾ ಅವ್ರು ರೆಡಿ ಮಾಡ್ತಾರೆ. ಬನ್ನಿ ಅವ್ರನ್ನ ಕೇಳೋಣ ಏನೆಲ್ಲ ಬೇಕು ಅದಕ್ಕೆ. ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದಲ್ವಾ? ಬನ್ನಿ ಸವಿತಾರನ್ನ ಮಾತಾಡ್ಸೋಣ. ಏನು ಬೇಕು ಇದಕ್ಕೆ, ಏನೇನು ಬೇಕು, ಹೆಂಗೆ ಮಾಡ್ಬೇಕು ಹೇಳಿ ನಮ್ಮ ಹೆಣ್ಮಕ್ಳು ಮನೇಲೆ ಮಾಡೋದಾದ್ರೆ. ಹೌದಾ, ಈಗ ಎಲ್ಲರಿಗೂ ಸಿರೆಮಿಕ್ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ ಮಿಕ್ಸಿಂಗ್ ಬರಲ್ಲ. ಯಾಕಂದ್ರೆ ಮಿಕ್ಸಿಂಗ್ ಬಂದೇ ಕಲಿಬೇಕಾಗುತ್ತೆ, ಬರಲ್ಲ. ಅದಕ್ಕೋಸ್ಕರ ಈ 20 ರೂಪೀಸ್ದು ಎಂಸಿಲ್ ಸಿಗುತ್ತೆ. ಸೊ ಎಂಸಿಲ್ನ ತಗೊಂಡ್ ಬಂದ್ಬಿಟ್ಟು ಎಂಸಿಲ್ ಫಸ್ಟ್ ಎರಡೂ ಆಫ್ ಮಿಕ್ಸ್ ಮಾಡ್ಕೊಳ್ಬೇಕು. 2 ತರ ಎಂಸಿಲ್ ಸಿಗುತ್ತೆ ಅದರಲ್ಲಿ, ಒಂದು ವೈಟ್ ಒಂದು ಬ್ಲ್ಯಾಕ್ ಸಿಗುತ್ತೆ. ಅದನ್ನೆರಡನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅಂದ್ರೆ ಕ್ವಾಂಟಿಟಿ 2 ಈಕ್ವಲ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಮಿಕ್ಸ್ ಮಾಡುವಾಗ ಈ ಟ್ಯಾಲ್ಕಮ್ ಪೌಡರ್ ಇರುತ್ತಲ್ಲ, ಅದು ಕೈಗೆ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2 ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾವು ಏನ್ ಮಾಡ್ಬೇಕು, ಏನಾದ್ರೂ ಅದರಲ್ಲಿ ಒಂದು ಎಲೆ ಶೇಪ್ ಆದ್ರೂ ತೆಕ್ಕೊಳ್ಬೋದು. ಪಾಟ್ ನೋಡಿದ್ರಿ, ಮ್ಯೂರಲ್ಸ್ ನೋಡಿದ್ರಿ ಅಂತಂದರೆ ಬೋರ್ಡಲ್ಲೆಲ್ಲ ಯಾವ ರೀತಿ ಡಿಸೈನ್ ಮಾಡ್ಬೋದು ಅಂತ. ಸೊ ಸ್ಪೆಷಲಿ ರಂಗೋಲಿಯಲ್ಲಿ ಕೂಡ ವೆರೈಟಿ ಡಿಸೈನ್ಗಳನ್ನು ಮಾಡ್ತಾರೆ ಸವಿತಾ ಅವರು. ಸೊ ರಂಗೋಲಿ ನಿಮಗೆಲ್ಲ ಗೊತ್ತು, ತುಂಬ ಜನಕ್ಕೆ ಅದೊಂದು ಹಾಬಿ ಆಗಿರುತ್ತೆ, ಮನೆ ಮುಂದೆ ಒಂದು ಚಂದದ ರಂಗೋಲಿ ಹಾಕೋದು. ಸೊ ರಂಗೋಲಿ ಅಂತ ನೋಡೋಕ್ಕೂ ಖುಷಿ ಆಗುತ್ತೆ. ಹಬ್ಬ ಹರಿದಿನ, ಸ್ಪೆಷಲಿ ಹಬ್ಬ ಬಂದ್ಬಿಟ್ರಂತೂ ಸಾಕು, ರಂಗೋಲಿಗಳ ಅಬ್ಬರ ಜೋರಾಗಿರುತ್ತೆ. ಸ್ಪೆಷಲಿ ಈಗ ಸಂಕ್ರಾಂತಿ ಬರ್ತಾ ಇದೆ ಅಲ್ವಾ, ಸಂಕ್ರಾಂತಿ ಸ್ಪೆಷಲ್ ಆಗಿ ನಾವಿವಾಗ ರಂಗೋಲಿ ನಿಮ್ಗೆ ಏನು ವೆರೈಟಿ ರಂಗೋಲಿ ಹಾಕ್ಬೋದು ಅಂತ ತೋರಿಸಿದ್ವಿ. ಬನ್ನಿ ಸವಿತಾರನ್ನ ಕೇಳೋಣ. ಸವಿತಾ, ಎಷ್ಟು ವೆರೈಟಿ ರಂಗೋಲಿಗಳನ್ನು ಹಾಕ್ತೀರಾ ನೀವು? ರಂಗೋಲಿಗಳಲ್ಲಿ ಅಂತ ಹೇಳಿದ್ರೆ ಒಂದು 15-16 ವೆರೈಟೀಸ್ ಇದೆ ರಂಗೋಲಿಯಲ್ಲಿ. ಅದರಲ್ಲಿ ಈಗ ನಾನು ಸಿಂಪಲ್ ಆಗಿ ಒಂದು ತೋರಿಸ್ತೀನಿ. ಅಂದ್ರೆ ಯಾವ ತರ ಅಂತ ಹೇಳಿದ್ರೆ, ಈಗ ಕೆಲವ್ರಿಗೆ ರಂಗೋಲಿನ ಹಿಡ್ಕೊಳಕ್ಕೂ ಬರದೇ ಇಲ್ಲ, ರಂಗೋಲಿ ಅನ್ನೋದು ಕಷ್ಟ ಅಂತ ಇರುತ್ತೆ. ಅವರಿಗೆ ನಾನು ತುಂಬಾ ಈಸಿಯಲ್ಲಿ ತೋರಿಸ್ತೀನಿ. ಈಗ ಮನೆಯಲ್ಲಿ ದೇವ್ರ ಮುಂದೆ ಬಿಡಕ್ಕೆ ಆ ತರ ತೋರಿಸ್ತೀನಿ. ಈ ಟೈಲ್ಸ್ ನೆಲದ ಮೇಲೆ ಮಾತ್ರ ಈ ತರ ರಂಗೋಲಿ ಬಿಡಕ್ ಬರುತ್ತೆ. ಜಸ್ಟ್ ಒಂದು ಕಲರ್ ಈ ಥರ ಚೆಲ್ಬಿಡಿ. ಈಗ ಮನೆಯೊಳಗೆ ರಂಗೋಲಿ ಬಿದ್ದಿದೆ ಅಂದ್ರೂ ನಾವು ಇದು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲೇ ತೋರಿಸ್ತೀನಿ. ಈ ಥರ ಕಲರ್ ಹಾಕ್ಕೊಂಡು ಜಸ್ಟ್ ಈ ಬೆರಳು ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಈ ಬೆರಳನ್ನ ಯೂಸ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಹೀಗೆ ಮಾಡ್ಕೊಂಡು ಇಲ್ಲಿ ಒಂದು ಫ್ಲವರ್ ಹಾಕ್ಬೋದು. ಹೀಗೆ ತುಂಬ ಡಿಸೈನ್ಸ್ಗಳನ್ನ ಇದರಲ್ಲೇ ನಾವೇ ಕ್ರಿಯೇಟ್ ಮಾಡ್ಕೊಳ್ಬೋದು. ಈವನ್ ಶಂಖ ಹಾಕ್ಕೊಳ್ಬೋದು. ಓಕೆ ವೀಕ್ಷಕರೇ, ತುಂಬಾ ಸಿಂಪಲ್ ಆಗಿ ರಂಗೋಲಿ ಬಿಡಕ್ಕೆ ಬರ್ದಿರೋರು ಕೂಡ ಯಾವ ರೀತಿ ಮನೆ ಮುಂದೆ ಒಂದು ಹಬ್ಬ ಹರಿದಿನ ಅಂದಮೇಲೆ ರಂಗೋಲಿ ಹಾಕಲೇಬೇಕು ಅನ್ಕೋತಿರ್ತಾರೆ, ನಂಗೆ ರಂಗೋಲಿ ಹಾಕಕ್ಕೆ ಬರಲ್ಲ, ಏನು ಮಾಡ್ಬೋದು ಅಂತ. ಸವಿತಾ ಹೇಳುವಾಗ ತುಂಬ ಸಿಂಪಲಾಗಿ ಯಾವ ರೀತಿ ಹಾಕ್ಬೋದು ಅಂತ ಸವಿತಾ ತುಂಬ ಸಿಂಪಲಾಗಿ ಗೃಹಿಣಿಯರಿಗೆ ಹೇಳ್ಕೊಟ್ಟಿರುವಂಥ ಟಿಪ್ಸ್ ಅಂತಲೇ ಹೇಳ್ಬೋದು. ತುಂಬ ಯಾರು ಹಾಕೋಕ್ಕೆ ಆಗದೆ ಇರೋದು ಅಲ್ಲ, ಏನು ಮಾಡದೇ ಇರುವಂಥದ್ದಲ್ಲ, ಸಿಂಪಲಾಗಿ ಕೂಡ ಏನು ಮಾಡ್ಬೋದು ಅನ್ನೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲನ್ನು ತೋರಿಸ್ಕೊಟ್ಟಿದ್ದಾರೆ ಸವಿತಾ. ತುಂಬ ಅದ್ಭುತವಾಗಿ ನೀರಿನಲ್ಲೂ ಕೂಡ ರಂಗೋಲಿ ಕ್ರಿಯೇಟ್ ಮಾಡ್ತಾರೆ, ಹಾಗೆಯೇ ಬೇರೆ ಬೇರೆ ವೆರೈಟಿ ರಂಗೋಲಿನ ತೋರಿಸ್ಕೊಡ್ತಾರೆ. ಚಿಕ್ಕ ಬ್ರೇಕ್ನ ನಂತರ